ನಮಸ್ಕಾರ ಸಂಜೆ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ನಾನು ಧನಶ್ರೀ ಪೂಜಾರಿ. ರಾಜ್ಯ ರಾಜಕೀಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹಕ್ಕಿ ಜ್ವರದ ಭೀತಿಗೆ ಸಂಬಂಧಪಟ್ಟ ಸುದ್ದಿಯನ್ನು ನೋಡೋಣ. ನೆರೆ ರಾಜ್ಯದಲ್ಲಿ ಆತಂಕ ಸೃಷ್ಟಿಸಿದ ಹಕ್ಕಿ ಜ್ವರ ರಾಜ್ಯಕ್ಕೂ ಕಾಲಿಟ್ಟಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಭೀತಿಯಿಂದಾಗಿ ಜನರಲ್ಲಿ ಆತಂಕ ಶುರುವಾಗಿದೆ. H5N1 ಪ್ರಕರಣದಿಂದ ಸಾವಿರಾರು ಹಕ್ಕಿಗಳು ಹಾಗೂ ಕೋಳಿಗಳ ಸಾವು ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಪಕ್ಷಿಗಳಲ್ಲಿ ಆಯಾಸ, ಹಸಿವಿನ ಕೊರತೆ, ಮೊಟ್ಟೆ ಇಡೋದು ಕಡಿಮೆಯಾಗುವುದು ಸೇರಿದಂತೆ ಸೋಂಕಿನ ಲಕ್ಷಣ ಕಂಡುಬರಲಿದೆ. ಸೋಂಕಿತ ಪಕ್ಷಿಗಳು ಸಂಪರ್ಕಕ್ಕೆ ಬರದಂತೆ ಹಾಗೂ ಕೋಳಿ ಸಾಗಾಣೆ ಕೇಂದ್ರವನ್ನ ಸ್ವಚ್ಛವಾಗಿಡುವ ಮೂಲಕ ಸೋಂಕನ್ನ ತಡೆಗಟ್ಟಬಹುದಾಗಿದೆ. ಬಳ್ಳಾರಿಯ ಕೊರೆಕೊಪ್ಪ ಪೌಲ್ಟ್ರಿ ಫಾರಂನಲ್ಲಿ ಹಕ್ಕಿ ಜ್ವರ ದೃಢವಾಗಿದೆ. ಫೆಬ್ರವರಿ 21ರಿಂದ ಈವರೆಗೆ 2400 ಕೋಳಿಗಳು ಸಾವನ್ನಪ್ಪಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪೌಲ್ಟ್ರಿ ಫಾರಂಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಕೊರೆಕೊಪ್ಪ ಗ್ರಾಮದ ಸುತ್ತಮುತ್ತ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ವರದಹಳ್ಳಿ ಗ್ರಾಮದಲ್ಲಿ ಏಕಾಏಕಿ 100 ಕೋಳಿಗಳು ಸಾವನ್ನಪ್ಪಿದ್ದರಿಂದ ಕೋಳಿಗಳ ಮಾದರಿ ಲ್ಯಾಬ್ಗೆ ಕಳಿಸಲಾಗಿತ್ತು. ನಿನ್ನೆ ಬಂದ ವರದಿಯಲ್ಲಿ ಹಕ್ಕಿ ಜ್ವರ ಇರುವುದು ದೃಢಪಟ್ಟಿದೆ. ಗ್ರಾಮದಲ್ಲಿ ಸೋಂಕು ತಡೆಗೆ ಬ್ಲೀಚಿಂಗ್ ಸಿಂಪಡಿಸಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ವರದಹಳ್ಳಿಗೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ವರದಹಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಯಿತು. ನಿರಂತರ ಸ್ಯಾನಿಟೈಸ್ ಹಾಗೂ ಬ್ಲೀಚಿಂಗ್ ಸಿಂಪಡಣೆ ಮಾಡುವ ಮೂಲಕ ಸ್ವಚ್ಛತೆ ಕಾರ್ಯ ಮಾಡಲಾಗುತ್ತಿದೆ. ಇನ್ನು ಹಕ್ಕಿ ಜ್ವರ ಭೀತಿ ವಿಚಾರದ ಬಗ್ಗೆ ಮಾತನಾಡಿರುವ ಸಚಿವ ಸುಧಾಕರ್, ವರದನಹಳ್ಳಿ ಗ್ರಾಮದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದೇವೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಸೋಂಕು ಹರಡದಂತೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿದರು. ನಮಗೆ ಬಂತು, ಅದು ಟೆಸ್ಟ್ ಕಳಿಸಿದ್ರು. ಅದು ಪಾಸಿಟಿವ್ ಬಂದಮೇಲೆ ಪೂರ್ತಿ ಗ್ರಾಮದಲ್ಲಿ ಸ್ಯಾನಿಟೈಸ್ ಮಾಡಿದ್ದಾರೆ ಮತ್ತು ಏನು ಹಕ್ಕಿಗಳು ಯಾವ್ಯಾವ ಇತ್ತು ಅವ್ರಿಗೆಲ್ಲರಿಗೂ ಒಪ್ಪಿಸಿ ಅದನ್ನು ಸಾಮೂಹಿಕವಾಗಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಸುತ್ತಲೂ ಇರ್ತಕ್ಕಂಥ ಗ್ರಾಮಗಳಿಗೂ ಹರಡದಂತೆ ಅಲ್ಲೂ ಕೂಡ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ನಿರಂತರವಾಗಿ ಇಲಾಖೆಯವರು, ನಮ್ಮ ಸಿಇಒರು, DC ಅವರಿಬ್ಬರು ಇದ್ರ ಕಡೆ ಗಮನ ಕೊಟ್ಟು ಅದನ್ನು. ಹಕ್ಕಿ ಜ್ವರ ಭೀತಿ ಬೆನ್ನಲ್ಲೇ ರಾಯಚೂರು ಜಿಲ್ಲೆಯಲ್ಲಿ ನಿಗೂಢವಾಗಿ ಹಕ್ಕಿಗಳು ಸಾವನ್ನಪ್ತಾ ಇವೆ. ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕಳೆದ 3-4 ದಿನಗಳಿಂದ ಪಕ್ಷಿಗಳು ಸಾವನ್ನಪ್ತಾ ಇದ್ದು, ಪಶುಪಾಲನಾ ಇಲಾಖೆಗೆ ಹಕ್ಕಿಗಳ ನಿಗೂಢ ಸಾವಿಗೆ ಕಾರಣ ಏನೆಂಬುದು ಚಾಲೆಂಜ್ ಆಗಿದೆ. ಈಗ ರಾಜಕೀಯ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಅಣ್ಣನನ್ನ ಸಿಎಂ ಮಾಡಬೇಕು ಅಂತ ನನಗೂ ಒಂದು ಕನಸಿದೆ ಅಂತ ಮಾಜಿ ಸಂಸದ DK ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸೋಕ್ಕಾಗೋದಿಲ್ಲ. ನಮಗ್ ನಂಬಿಕೆ ಇದೆ, ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳಿದ್ರು. ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ, ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಎಳೆದುಕೊಂಡಿಸ್ಬೇಕಾಗ್ತದೆ. ಇನ್ನು DK ಸುರೇಶ್ ಹೇಳಿಕೆಗೆ ಸಚಿವ KN ರಾಜಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಣ್ಣನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ, ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ, ಇದರಲ್ಲಿ ಏನೂ ತಪ್ಪಿಲ್ಲ, ತಪ್ಪು ಹುಡುಕುವಂತ ಕೆಲಸ ನಾವು ಮಾಡಬಾರ್ದು ಅಂತ ಹೇಳಿದ್ರು. ಯಾರಿಗೆ ಆಸೆ ಇರೋದಿಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಅಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ತಪ್ಪೇನಿದೆ, ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಅದು ಎಲ್ಲ ಅವರೇ ಹೇಳಿದ್ರಲ್ಲ, ಖಾಲಿ ಆದ್ಮೇಲೆ ತಾನೆ, ಅದರಿಂದ ತಪ್ಪೇನಿಲ್ಲ. ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು. ಮನುಷ್ಯನಿಗೆ ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಆಸೆ ಇದ್ರೇ ಮನುಷ್ಯನಾಗಿ ಅವನು ಮುಂದಿನ ಜೀವನ ನಡೆಸಲಿಕ್ಕೆ ಶಕ್ತಿ ಬರೋದು. ಆಸೆನೇ ಇಲ್ಲದೆ ಅವನು ಸನ್ಯಾಸಿ ಆಗ್ಬಿಡ್ತಾನೆ ಅಷ್ಟೇ. ಇಶಾ ಕಾರ್ಯಕ್ರಮದಲ್ಲಿ DKಶಿ ಭಾಗಿ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ರಾಜಣ್ಣ, ರಾಹುಲ್ ಗಾಂಧಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಸದ್ಗುರು ಹೇಳಿದ್ರು, ಅಂತಹವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕಿದೆ ಅಂತ DKಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅದು ಅವರ ವೈಯಕ್ತಿಕ ವಿಚಾರ, ಸಚಿವ MB ಪಾಟೀಲ್ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು.
ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ, ಅಮಿತ್ ಶಾ ಅವ್ರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಕರೆದ್ರೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಿವಕುಮಾರ್ ಅವರ ವೈಯಕ್ತಿಕ ಅದು ಪಕ್ಷದ ಅಲ್ಲ, ಅದು ಅಥವಾ ನನ್ನ ವೈಯಕ್ತಿಕ, ಅದು ಪಕ್ಷದ ಅಲ್ಲ. ನನ್ನ ವೈಯಕ್ತಿಕ ಆಚರಣೆ, ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಹೌದೋ ಇಲ್ಲೋ? ಮತ್ತು ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇರೋದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಅದು ಕೂಡಿರೋ ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ. ಡಿಕೆ ಶಿವಕುಮಾರ್ಗೆ ಕೊನೆಗೂ ಬುದ್ಧಿ ಬಂದಿದೆ. ಇಂತಹ ಬುದ್ಧಿ ಸಿದ್ದರಾಮಯ್ಯಗೂ ಬರಲಿ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಡಿಕೆಶಿ ಕುಂಭಮೇಳಕ್ಕೆ ಹೋಗಿದ್ದಾರೆ, ಕೊಯಮತ್ತೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹಿಂದುತ್ವದ ಜಪ ಮಾಡ್ತಿದ್ದಾರೆ. ಹಳೆ ಕಾಂಗ್ರೆಸ್ಸಿಗರ ರಕ್ತದಲ್ಲಿ ಹಿಂದುತ್ವ ಇದೆ, ಆದರೆ ಈಗಿರುವ ಹೊಸ ಕಾಂಗ್ರೆಸ್ನಲ್ಲಿ ಇದು ಇಲ್ಲ ಎಂದಿದ್ದಾರೆ. ಹಳೆ ಕಾಂಗ್ರೆಸ್ಸಿಗರು, ಈಗಿನ ಹೊಸ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡಲ್ಲ. ಆ ಹಳೆ ಕಾಂಗ್ರೆಸ್ಸಿಗರ ರಕ್ತ ಏನಿತ್ತಲ್ಲ, ಅದು ಇನ್ನೂ ಈಗಲೂ ಅನೇಕ ಕಾಂಗ್ರೆಸ್ಸಿಗರಲ್ಲಿ ಇದೆ. ನಾನು ಅದನ್ನು ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಧರ್ಮದ್ರೋಹಿಗಳು ಅಂತ ಹೇಳಲ್ಲ. ಅದರಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮಾದರಿಯಾಗಿ ಹೊರಗೆ ಬಂದಿದ್ದಾರೆ. ಇವರು ನೇರವಾಗಿ ಪ್ರಯಾಗಕ್ಕೆ ಹೋದರು. ಆ ಲೆಕ್ಕದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೆ ಬಂದು ಆ ಒಂದು ವಿಶೇಷವಾದ ಪ್ರಯತ್ನವನ್ನು ನಡೆಸಿದ್ದಾರೆ. ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ. ಅವರೇ ಮತ್ತೂ ಹೇಳಿದ್ದಾರೆ, ನಾನು ಹಿಂದುತ್ವದ ಬಗ್ಗೆ ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ವಿಚಾರದ ಬಗ್ಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಬೆಂಗಳೂರಿನಲ್ಲಿ ಮಾತನಾಡಿದರು. ಇದೆಲ್ಲವೂ ಕೇವಲ ಊಹಾಪೋಹ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ ವಿರೋಧಿಗಳ ಜೊತೆ ಭಾಗಿಯಾಗ್ತೀವಿ. ಡಿಕೆಶಿ ಹುಟ್ಟು ಕಾಂಗ್ರೆಸ್ಸಿಗರು. ಟಿಕೆಟ್ ಸಿಕ್ಕಿದಾಗ ಸ್ವತಂತ್ರವಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಸಿದ್ದರಾಮಯ್ಯನವರಷ್ಟೇ, ಡಿಕೆಶಿ ಕೂಡ ಪ್ರಮುಖರು ಅಂತ ಹೇಳಿದ್ರು. ಅದು ರಾಜಕೀಯ ವೇದಿಕೆ ಅಲ್ಲ, ಅದು ಧಾರ್ಮಿಕ ವೇದಿಕೆ. ಧಾರ್ಮಿಕ ವೇದಿಕೆಗಳಲ್ಲಿ ನಾವು ವಿರೋಧಿಗಳೆಲ್ಲ ಕೂಡ ಧಾರ್ಮಿಕ ವೇದಿಕೆಯನ್ನು ಸೇರಿಸ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ದೀರ. ಅದರಿಂದ ಯಾವುದೇ ಕಾರಣಕ್ಕೆ ಅವರು ಹುಟ್ಟು ಕಾಂಗ್ರೆಸ್ಸಿಗ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡದೇ ಇದ್ದಾಗಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಗೆದ್ದು ಪುನಃ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡಿರ್ತಕ್ಕಂಥ ಉದಾಹರಣೆ ನೀವು ನೋಡಿದ್ದೀರಾ. ಕಾಂಗ್ರೆಸ್ ಪಕ್ಷ ಇವತ್ತು ಈ ಸ್ಥಿತಿಗೆ ಬರಬೇಕಾದ್ರೆ ಸಿದ್ದರಾಮಯ್ಯನವ್ರ ಜೊತೆ ಅವರು ಕೂಡ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು. ಇದರಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೂ ಇದಕ್ಕೂ ಹೋಲಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ವೈಯಕ್ತಿಕ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದರೆ ಸ್ವಾಗತ ಮಾಡ್ತೀವಿ ಎಂದು ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ರು. ಡಿಕೆ ಶಿವಕುಮಾರ್, ನಾನು ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದೆ. ರಾಜಕೀಯ ಬಿರುಗಾಳಿ ಇದೆ. ಕಾಂಗ್ರೆಸ್ ಇತಿಹಾಸದಲ್ಲಿ ಯಾವ ನಾಯಕರು ಡಿಕೆಶಿ ರೀತಿ ಹೇಳಿರಲಿಲ್ಲ. ಬಿಜೆಪಿ ಏನಾದರೂ ಡಿಕೆಶಿಗೆ ಆಹ್ವಾನಿಸಿದ್ರೆ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಯಾಗರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ, ಮತ್ತೆ ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರುವ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ GT ದೇವೇಗೌಡರು, ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಡಿಕೆಶಿ DCM ಆಗಿದ್ದಾರೆ. ಮುಂದೆ ಡಿಕೆಶಿಗೆ ಅದೃಷ್ಟ ಒಲಿಯುತ್ತೋ ಆಗ ಸಿಎಂ ಆಗ್ತಾರೆ. ಡಿಕೆಶಿ ನಡೆ ಏನಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮಂಡ್ಯ ವಿಶ್ವವಿದ್ಯಾಲಯ ರದ್ದು ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲೆಯ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ಭಿಕ್ಷಾಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಶ್ವವಿದ್ಯಾಲಯಗಳನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ, ಸರ್ಕಾರ ಹಣವಿಲ್ಲದೆ ಪಾಪರಾಗಿದೆ, ಹಣಕ್ಕಾಗಿ ಸಿಎಂ ಮತ್ತು DCM ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಕಿಡಿಕಾರಿದ್ರು.
ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರಿಗಾಗಿ ರ್ಯಾಪ್ ಸಿದ್ಧವಾಗ್ತಿದೆ. ಅಧಿವೇಶನಕ್ಕೆ ಬರೋಕೆ 34 ಅಡಿ ಉದ್ದದ ರ್ಯಾಪ್ ಸಿದ್ಧಪಡಿಸಲಾಗ್ತಿರುವಂತದ್ದು. ಇನ್ನು ಮಂಡಿ ನೋವಿನಿಂದ ವೀಲ್ ಚೇರ್ನಲ್ಲಿ ಸಿಎಂ ಒದ್ದಾಡ್ತಿದ್ದಾರೆ. ಈಗ ಅಧಿವೇಶನದ ದಿನ ಗಾಲಿ ಕುರ್ಚಿ ಮೂಲಕ ಸಿಎಂ ಬರೋಕೆ ಕೆಂಗಲ್ ಗೇಟ್ನಿಂದ ಗ್ರೌಂಡ್ ಫ್ಲೋರ್ವರೆಗೂ ರ್ಯಾಪ್ ಸಿದ್ಧಪಡಿಸಲಾಗಿದೆ.